ಪ್ರತಿ ಗಾಡಿಗೂ ಒಂದೊಂದು ಸ್ಟೆಪ್ ಇರ್ತದಿಲ್ಲ ಪ್ರಕಾಶನ. ಅದು ಪ್ರಕೃತಿ ನಿಯಮ, ಅದೆಲ್ಲ ನಾವು ಮಾಡ್ಕೊಬೇಕು. ಕಾಲ ತಕ್ಕಂಗೆ ಬದಲಾವಣೆ ಆಗ್ಬೇಕು. ಏನು ಬದಲಾವಣ? ಓಕೆ, ಏನೋ ಹೇಳ್ತಿದ್ದೆ ಮತ್ತೆ ಈಗ ನನ್ನ ಮಗ ಬುಲೆಟ್ ಗಾಡಿ ಕೊಡ್ತಾರೆ. ಯಾಕೋ ಮಗನೇ ಅಂತ ಕೇಳಿದೆ. ನೋಡಪ್ಪ, ನಿನ್ನ ಹತ್ರ ಸ್ಪ್ಲೆಂಡರ್ ಗಾಡಿ ಇತ್ತು, ಆಗ ಮದುವೆ ಮೊದಲು ಅಸಲ್ ಮುಂಚೆ ಆದಂತ ಹೆಂಡತಿ ಮಾತು ಕೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ. ಈಗ ಯಾವಾಗೂ ದೂರ ಹೇಳ್ತೀಯಾ, ನಾನು ಹೆಂಡತಿ ಹಿಂಗಂತಾಳೆ ನಿಮ್ಮ ಅಮ್ಮನ ಬುದ್ಧಿ ಹೇಳ್ರಿ ಅಂತ. ಅದಕ್ಕೆ ಈಗ ಬುಲೆಟ್ ಗಾಡಿ ಕೊಡ್ತಿದ್ದೀನಿ, ನೀನು ಹಿಂದೆ ಕೂರ್ಸ್ಕೊಂಡು ಗೊಡೆ ಅಂತ ಓದ್ತಾರೋ. ಆ ಬುಲೆಟ್ ಶಬ್ದ ಮಾತ್ರ ಕೇಳಿಸ್ಕೊ. ನೀನು ಹೆಂಡತಿ ಆಮೇಲೆ ನಾನು ಬಡ್ದೆ ಈಗ ವಾಚ್ ಕೊಡ್ಸಿದ್ಲು. 25,000 ಕೊಟ್ಬಿಟ್ಟು ಒಳ್ಳೆ ಮಾಲ ಕರ್ಕೊಂಡು ಹೋಗ್ಬಿಟ್ಟು ಕೊಡ್ಸಿದ್ಲು. ಏಕೆ ವಾಚ್ ಕೊಡ್ಸಿ? ಎಲ್ಲರೂ ಬೇರೆ ಬೇರೆ ಏನೋ ಕೊಡ್ತಿದೆ. ನೋಡಮ್ಮ, ಕೈಯಲ್ಲಿ ಇದು ಇದ್ರೆ ನಾನು ನೀವು ಕಟ್ಟಿದ್ದೀನಿ ಅಂತ ನೆನಪಿರ್ಲಿ. ಯಾಕಂದ್ರೆ ಈ ಗಂಡಸರು ನಂಬೋದೇ ಕಷ್ಟ. ಹಾಗಾಗಿ ನೆನಪು ಮಾತ್ರ. ಸಾಮಾನ್ಯಕ್ಕೆ ಎಲ್ಲ ಗಿಫ್ಟ್ಗಳು ಹೆಂಡತಿಗಳು ವಾಚೆ ಕೊಟ್ಟದ್ದು ರೇಖಾಂತ ಹೇಳ್ತಾರೆ. ಯಾಕಂದ್ರೆ ಅವು ನೆನಪು ಮಾಡ್ತಾ ಇರಲಿ ಅಂತ. ಹಾಗಾಗಿ ನೋಡಿ, ನಮ್ಮ ನಗುನ ನಮ್ಮವ್ರ ಮೇಲೆ ಇಟ್ಕೊಂಡು ನಾವು ನಗಿತಾ ಇರ್ಬೇಕು. ಆರೋಗ್ಯದ ಕೊಟ್ಟು ನಮ್ಮ ಜೊತೆಲೆ ಇರ್ತದೆ. ಇದನ್ನ ಮಾಡ್ತಾ ಹೋದ್ರೆ ಮಾತ್ರ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಆಮೇಲೆ ನೋಡಿ, ಈಗ ಎಲ್ಲ ಸಾಮಾನ್ಯ ಗಂಡಸರು ಹೆಣ್ಮಕ್ಳು SSLCಗೂ ಅವರೇ ಮೇಲ್ಗೈ. ಏನಮ್ಮ, ಓದೋರಿಗೆ ಹೆಣ್ಮಕ್ಳೆ ಮೇಲ್ಗೈ, ಮದುವೆ ಆಗೋರಿಗೆ ಹೆಣ್ಮಕ್ಳೆ, ಲವ್ ಮಾಡೋರಿಗೆ ಹೆಣ್ಮಕ್ಳೆ. ನೋಡಿ, ಸೌಂಡ್ ಕಮ್ಮಿ ಆಗ್ತದೆ. ಜಾರಿ ಹೇಳೋರಾಗ ಅವ್ರೆ, ಸುಳ್ಳು ಹೇಳೋರಾಗ ಅವ್ರೆ, ಪರ್ಚೇಸಿಂಗ್ ಮಾಡೋದ್ರಾಗ. ಆದ್ರೆ ಏನಾದ್ರೂ ಈ ಪ್ರಕೃತಿಗೆ, ಈ ಒಂದು ಜಗತ್ತಿಗೆ ಆವಿಷ್ಕಾರಗಳನ್ನ ಏನಾದ್ರು ತಂದವ್ರೆ ಅಂದ್ರೆ ಅದು ಗಂಡು ಮಕ್ಕಳು ಮಾತ್ರ. ಯಾವುದು? ಗಂಡು ಮಕ್ಕಳು ಮಾತ್ರ. ಇವತ್ತು ನೋಡ್ರಿ, ಏರೋಪ್ಲೇನ್ ಎಲ್ಲ ಕಂಡಿಡಿದ್ರು ಯಾರು? ಎಟ್ ಸೋದರರು ಕಂಡಿಡಿದ್ರು. ನಿಜನಾ? ನೆಕ್ಸ್ಟ್ ಇನ್ನೇನು ಅನುಭವಗಳೆಲ್ಲ ಕಂಡಿಡಿದ್ರು ಯಾರೋ? ನಮ್ಮೆಲ್ಲ ಇವರೇ. ಎಲ್ಲಾದ್ರಾಗೂ ಓದೋರು ಮಾತ್ರ ಮುಂದೆ. ಅವರು ಒಂದು ಆವಿಷ್ಕಾರ ಕಂಡಿಡಿದ್ರು ಒಂದು. ನೀವೇನ್ವೇ ಕಂಡಿಡ್ತಿದ್ದೀರಿ ಅಂತ ನಾನು ಕೇಳಿದೆ. ಮದುವೆ ನೋಡಿ, ಕಾಂಪಿಟೇಷನ್ ಬೇಡಮ್ಮ. ಅದೇನೋ ಹುಡುಕಿದವ್ರು ಕೇಳ್ಕೊಂಡು ಅಂತ. ಎಳೆದಿರೋದಿಲ್ಲ, ಸುಣ್ಣ ಆಗ್ಬೇಕು, ಕಟ್ಟಾಗ್ಬಾರ್ದು. ಆಮೇಲೆ ನಾನು ನಮ್ಮ ಮನೆಯವ್ರು ಕೇಳಿದೆ, ಎಲ್ರಿಗೂ ನಿಮ್ದೇ ನೋಡ್ರಿ, ಎಲ್ಲ ಪ್ರತಿಯೊಂದು ಕಂಡಿಡೋದ್ರಿಗೆ ಆಲ್ಮೋಸ್ಟ್ ಆಲ್ ಗಂಡು ಮಕ್ಳೇ, ನೀವು ಹೆಣ್ಮಕ್ಳೇ ಅಂತ. ವೈಫ್ ಅಂದ್ರೆ ಏನಂತ ಅನ್ಕೊಂಡಿದ್ದೀರಿ? ಇವತ್ತು ಇಡೀ ಜಗತ್ತು ನಡೀತಾ ಇರೋದು, ಹಣಕಾಸಲ್ಲಿ ನಡೀತಾ ಇರೋದು, ಮಾಧ್ಯಮಗಳಲ್ಲಿ ನಡೀತಾ ಇರೋದು ಅಂದ್ರೆ ಹೆಣ್ಮಕ್ಳಿಂದ. ಹೆಂಗೇನು ನೋಡಿ, ವೈಫ್ ಅಂದೇನು? WIFE. ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಇಮೇಲು. ನೀವಿಲ್ಲ ಅಂದ್ರೆ ಇವತ್ತು ತಂತ್ರಜ್ಞಾನನೇ ಇಲ್ಲ. ನೀವೇನೇ ತಂತ್ರಜ್ಞಾನ ಕಲ್ತ್ರು ವೈಫ್ ಅನ್ನೋದಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಹಾಗಾಗಿ ಏನ್ರಿ ಅವ್ರು ಎಲ್ಲಿಂದ ಎಲ್ಲಿಗೆ ಅವ್ರ ನೆಟ್ವರ್ಕು. ಈಗ ಆಯ್ತು ಅಮ್ಮ ಏನ ಹೇಳ್ತಾರೆ? ಸಾಧನೆ ಮಾಡಿರೋದು ಗಂಡು ಮಕ್ಳೇ ಅಲ್ವಾ? ಎಲ್ಲ ಗಂಡು ಮಕ್ಳಿಗೆ ಜನ್ಮ ಕೊಟ್ಟಿರೋದು ಹೆಣ್ಮಕ್ಳೇ. ಎಲ್ಲಾ ಕ್ಷೇತ್ರದಲ್ಲೂ ಹೆಣ್ಮಕ್ಳೇ ಜನ್ಮ ಕೊಟ್ಟು ಕಳ್ಸಿದೀವಿ. ನೀವೇನೋ ಸಾಧನೆ ಮಾಡ್ರಪ್ಪ ಅಂದ್ರೆ ಅದು ಮಾಡಿ ಅಂತ. ಎಲ್ಲ ಹೆಣ್ಮಕ್ಳು ಜನ್ಮ ಕೊಟ್ಟ ಗಂಡು ಮಕ್ಳೇ ಏನಾದ್ರು ಸಾಧನೆ ಮಾಡಕ್ಕಾಗಿರೋದು. ಅದನ್ನಾದ್ರೂ ಮಾಡ್ರೋ ಅಪ್ಪ ನೀವು ಅಂತ ಎಲ್ಲ ನಿಮಗೆ ಬಿಟ್ಕೊಂಡಿದ್ದೀವಿ, ಮಾಡ್ರಿ ಅಂತ. ಹೇಗೋ ಎರಡು ರೀತಿ ಗಂಡಸರು ಇರ್ತಾರಂತೆ, ಗಂಡ ಅಂತ ಇರ್ತಾರಂತೆ. ಎಷ್ಟು ರೀತಿ? ಎರಡು ರೀತಿ. ನಾನು ಹೆಂಡತಿಗೆ ಎದುರ್ತೀನಿ ಅನ್ನೋನು ಯಾರೋ? ಹೆಂಡತಿಗೆ ಎದುರ್ತೀನಿ ಅಂತ. ಈ ನಮ್ಮ ಗೋಪಾಲನ್ ಅಂತ ಇರ್ತಾರಲ್ಲ, ಅವ್ರು ಹೆಂಗ್ ಗೊತ್ತಾ? ನಾನು ಹೆಂಡತಿಗೆ ಎದುರಲ್ಲ ಅಂತ ಸುಳ್ಳು ಹೇಳು. ನೋಡಿ, ನಾವು ನಿಮ್ಗೆ ಬಿಟ್ಬಿಟ್ಟಿದ್ದೀವಿ. ಮೊನ್ನೆ ನಮ್ಮ ಸ್ನೇಹಿತರು ಒಬ್ರು ಲಾಯರು, ಅವ್ರಿಗೆ 2 ಮಕ್ಕಳು. ಆ ಚಿಕ್ಕ ಮಗನಿಗೆ 4 ಕಪಾಳ ಅವನ ಅಪ್ಪ ಅಮ್ಮ ಹೊಡೆದ್ಬಿಟ್ರು ಅಂತ ದೂರ ಇಟ್ಕೊಂಡು ಆ ಲಾಯರ್ ಹತ್ರ ಹೋದ್ರು. ಆ ಲಾಯರ್ ಇನ್ನೂ 4 ತಿಂಗಳಂತೆ ಆ ಮಗನಿಗೆ. ಯಾಕಪ್ಪ ಅಮ್ಮ ಹೊಡೆದ್ರು ಅಂತ ನಾನು ನಿಮ್ಗೆ ದೂರ ಹೇಳಿದ್ರೆ ನನ್ಗೆ ಬಿಟ್ಟು ಅಲ್ಲ. ಸುಪ್ರೀಂ ಕೋರ್ಟ್ ಕೇಳ್ತೀನ, ಹೈಕೋರ್ಟ್ಗೆ ನೀವು ವಾದ ಮಾಡಕ್ ಬಂದೆ ಆಗ್ತದ? ಅಂದ್ರೆ ನೀವು ಸುಪ್ರೀಂ ಕೋರ್ಟ್ ಮಾಡಿ ಇಟ್ಟಿದ್ದೀವಿ ನಾವು, ನಮ್ದೇನು ನಡೆಯಲ್ಲ ಬೇಡ. ಹಾಗಾಗಿ ಅವ್ರು ತೀರ್ಪೇ
ಏನು ಮುಂಚೆ ಮಾಡ ಮುಂಚೆ ಮಾಡೋಣ. ಆಗಾಗ ಯಾಕಣ್ಣ ಹಿಂಗಂದ್ರೆ ಅಣ್ಣ ಮನೆಗೆ ನಮ್ದು ಏನು ಇಲ್ಲ ಅಣ್ಣ, ಹೆಂಡತಿಗೂ ಎಂಟಕ್ಕೆ ಏನಣ್ಣ ವ್ಯತ್ಯಾಸ ಅಂತ ಕೇಳಿದೆ. ಹೇಳಿದ್ರೆ ಹೆಂಡತಿಗೂ ಎಂಟಕ್ಕೋ ಏನು ಅಣ್ಣ, ಎಂಟ ಎಲ್ಲಂದ್ರೆ ಅಲ್ಲಿ ಸುಖ ಕೊಡ್ತಾಣ, ಹೆಂಡತಿ ಹೆಂಗಂದಂಗಲ್ಲ ಎಗ್ರಿ ಬೀಳ್ತಿರ್ತಾಳ. ಅದಕ್ಕೆ ಹೆಂಡತಿ ದವಸನೆ ಬೇಡ ಅಂದ್ಬಿಟ್ಟು ಎಂಟ ಹಿಡ್ಕೊಂಡ್ಬರೋ ಜನಗಳು. ಈ ಗಂಡಸರು ಯಾಕೆ ಹೆಂಡತಿ ದವಸ ಮಾಡಿದ್ರೆ ಇದೇ ಸಮಸ್ಯೆ. ನೋಡಿ ನಿಜವಾಗೂ ಇವತ್ತೆಲ್ಲ ಇಷ್ಟು ಆರೋಗ್ಯವಾಗಿ ನಗನಾಗ್ತಾ ಇದ್ದೀವಿ ಅಂದರೆ ನಮ್ಮ ಪರಮ ಪೂಜ್ಯ ಅಶ್ವತ್ಥಪ್ಪ ಗುರೂಜಿಗಳು ನಮ್ಮೆಲ್ಲ ಇಂಥ ಒಂದು ಸ್ನೇಹಿತರ ಬಳಗವನ್ನು, ಒಂದು ಬಾಂಧವ್ಯವನ್ನು ನಮಗೆ ಸೃಷ್ಟಿ ಮಾಡಿಕೊಟ್ಟಂಥದ್ದು 15 ವರ್ಷಗಳಿಂದ. ಅದರಲ್ಲಿ ವಿಶೇಷವಾಗಿ ಒಂದು ಸತ್ಸಂಗ ಭಜನೆ ಚೆನ್ನಾಗಿ ನಡೀಬೇಕಂದ್ರೆ ನಮ್ಮ ಕೋಗ್ಲು ಗ್ರಾಮಸ್ಥರು, ಅದರಲ್ಲಿ ಗೋಪಾಲಣ್ಣು ಅವ್ರ ತಂಡ, ಈಗ ನಮ್ಮ ಮುಜ್ಜಣ್ಣು, ನಮ್ಮ ಕಿಶನು, ಇವರೆಲ್ಲ ನಾಗೇಶ್ ಅಣ್ಣು, ಇವರೆಲ್ಲ ನಾವು ಬಂದರೆ ಆ ಸತ್ಸಂಗ ನಾವೆಲ್ಲ ಯಾವುದೋ ಒಂದು ಗ್ರಾಮದಲ್ಲಿ ಒಂದು ಮನೆಯಲ್ಲಿ ಭಜನೆ ಮಾಡೋದಕ್ಕೆ ಕರೀತಾರೆ. ನಾವು ಹೋದ್ರೆ ಸಾಕು, ನನ್ನ ಹೆಂಡತಿ ಒಂದು ದಿನ ಸ್ಮೆಲ್ ಕೊಡೋದು ರೀ, ನನ್ನ ಮನೆ ಒಳಗೆ ಹೋದ್ರೆ ಮುಚ್ಚಂಡಿ ಥರ ಇರ್ತಾರೆ, ಜೋಕ್ರು ನೋಡ್ತಾ ಇರ್ತಾರೆ. ನಿಜವಾಗೂ ಬೇರೆ ಮನೆಗೆ ಹೋದ್ರೆ ನಾವು ಎಷ್ಟು ನಕ್ಕಿ ನಮ್ಮ ಸ್ವೀಕಾರ ಮಾಡ್ತಾರೆ ಗೊತ್ತಾ. ಅಂದರೆ ನಮ್ಮ ಸಾಕಪ್ಪ ಜನ್ಮ ಅನ್ಸ್ಬಿಡ್ತದೆ. ಅವರ ಒಂದು ಆನಂದ, ಅವರ ಒಂದು ಸ್ಮೈಲು, ಸರಿ ಇನ್ನೂ ಹೋಗಿ ಒಂದಷ್ಟು ಸಂತೋಷ ಅಲ್ಲಿ ಕೊಡೋಣಪ್ಪ ಅಂತೇಳಿ ನಾವು ಒಂದೊಂದು ನಾಲ್ಕು ಮಾತಾಡಿ ಒಂದಷ್ಟು ಭಜನೆ ಆಡಿ ಪ್ರಯತ್ನ ಮಾಡ್ಬರ್ತೀವಿ. ಹಾಗಾಗಿ ನಮ್ಮ ಸುಖ ಕಂಡುಹಿಡ್ಕೊಳ್ಳೋದಕ್ಕೆ, ಸಂತೋಷ ಕಂಡುಹಿಡ್ಕೊಳ್ಳೋದಕ್ಕೆ ಒಂದು ಸತ್ಸಂಗವನ್ನು ಪ್ರತಿ ಗ್ರಾಮಗಳಲ್ಲಿ ಯಾರಾದರೂ ಕರೆದು ಅವ್ರದ್ದೇನಾದ್ರೂ ಒಂದು ಬರ್ತ್ಡೇ ಇತ್ತು, ಅವ್ರದ್ದು ಯಾವುದೋ ಒಂದು ಒಳ್ಳೆ ಕಾರ್ಯಕ್ರಮ ಇತ್ತು ಅಂದರೆ ನಾವು ಅಲ್ಲಿ ಹೋಗಿ ಉಚಿತವಾಗಿಯೇ ಮಾಡ್ತಾ ಇದ್ದೀವಿ. ನೀವು ಎಷ್ಟೋ ಜನ ಹೊಸೂರೇ ಬಂದಿದ್ದೀರಿ. ನಾನು ಸ್ಟೇಟಸ್ಗೆ ಫೇಸ್ಬುಕ್ಗೆಲ್ಲ ಹಾಕ್ತಾ ಇರ್ತೀನಿ, ಏನಣ್ಣ ಎಷ್ಟು ಸಾವಿರಾರು ಜನ ಕರ್ಕೊಂಡು ಇಷ್ಟು ಆನಂದವಾಗಿ ಭಜನೆ ಎಲ್ಲ ಮಾಡ್ತೀರಿ, ಹೇಗಣ್ಣ ಸಾಧ್ಯ? ಅದೇ ನಮ್ಮ ಪರಮ ಪೂಜೆ ಅಶ್ವತ್ಥಪ್ಪ ಗುರೂಜಿ ಕೊಟ್ಟಿರೋದು. ನೀನು ಎಕ್ಸ್ಪೈರ್ಡ್ ಆಗೋದು ಮುಂಚೆ 4 ಜನಕ್ಕೆ ಏನಾದರೂ ಒಂದು ಇನ್ಸ್ಪೈರ್ ಆಗೋ ಮುಂಚೆ 4 ಜನಕ್ಕೆ ಇನ್ಸ್ಪೈರ್ ಆಗುವಂಥ ಕೆಲಸವನ್ನು ಕೊಟ್ಬಿಟ್ಟು ಹೋಗಿದ್ದಾರೆ. ಇವತ್ತು ಎಷ್ಟೋ ಜನದ ದುಡ್ಡು ಕಾಸೆಲ್ಲ ಇದೆ, ಯಾರಾದರೂ ಇವತ್ತು ಅವ್ರು ಕರೆದೇ ಬರ್ತಾರೆ ನೋಡಿ. ದುಡ್ಡಿರೋರು ಹಿಂದೆ ಜನ ಸತ್ತಾಗ ಮಾತ್ರ ಹೇಳ್ತಾರಂತೆ. ಅದೇ ಸತ್ಯ ಮತ್ತೆ ಸೇವೆ ಮಾಡೋದ್ರಿಂದ ಅವ್ರು ಸತ್ತೋದ್ರೂ ಜನ ಇರ್ತಾರೆ.